ಹೀಗೆ ಇದು ದಕ್ಷಿಣ ಕನ್ನಡದಲ್ಲಿ ನಡೆದಿರುವಂತಹ ಬ್ಯಾಂಕ್ ದರೋಡೆ ವಿಚಾರ. ಆದರೆ ಇನ್ನು ಬೀದರ್ನಲ್ಲಿ ದರೋಡೆ ಹಾಕಿ ಒಂದು ದಿನ ಕಳೆದರೂ ಕೂಡ ದರೋಡೆಕೋರರ ಪತ್ತೆ ಆಗಿಲ್ಲ. ಮಹಾರಾಷ್ಟ್ರ, ತೆಲಂಗಾಣ, ಉತ್ತರ ಪ್ರದೇಶದಲ್ಲಿ 3 ರಾಜ್ಯಗಳ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಆದರೂ ಹಂತಕರ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಇದರ ಮಧ್ಯೆ ವಿಜಯಪುರದಲ್ಲಿ ಒಂಟಿ ಮನೆ ಕಳ್ಳತನ ಆಗಿದ್ದು ಬೆಚ್ಚಿ ಬೀಳಿಸಿದೆ. ಅಲ್ಲೂ ಕೂಡ ಒಂದು ಶೂಟೌಟ್ ನಡೆದಿದೆ. ಈ ವಿಚಾರ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಕಚ್ಚಾಟಕ್ಕೆ ದೊಡ್ಡ ವೇದಿಕೆಯನ್ನು ಮಾಡಿಕೊಂಡಿದೆ. ಬೀದರ್ನಲ್ಲಿ ಬ್ಯಾಂಕ್ ಲೂಟಿ ಮಾಡಿ ಒಂದು ದಿನವೇ ಕಳೆದೋಯ್ತು. 83 ಲಕ್ಷ ಹಣ ಹೋಯ್ತು. ಒಬ್ಬನ ಹೆಣ ಕೂಡ ಉರುಳಿದ್ದಾಯ್ತು. ಆದರೂ ಹಂತಕರ ಜಾಡು ಮಾತ್ರ ಸಿಕ್ತಿಲ್ಲ. ದರೋಡೆಕೋರರನ್ನ ಕೆಡ್ಡಾಗೆ ಕೆಡವೋದಕ್ಕೆ 8 ತಂಡ ರಚಿಸಿರೋ ಪೊಲೀಸರು 3-4 ರಾಜ್ಯದಲ್ಲಿ ತಲಾಶ್ ಶುರು ಮಾಡಿದ್ದಾರೆ. ಉತ್ತರ ಪ್ರದೇಶಕ್ಕೆ ಹಾರಿರೋ ಶಂಕೆ, ಬಲೆ ಬೀಸಿದೆ ಖಾಕಿ. ರಕ್ತಾಸುರರ ಬೆನ್ನು ಬಿದ್ದಿದೆ ಮಹಾರಾಷ್ಟ್ರ, ತೆಲಂಗಾಣ ಪಡೆ. ಬೀದರ್ ಜನರನ್ನ ಬೆಚ್ಚಿ ಬೀಳಿಸಿರೋ ಹಂತಕರು ಸಾಮಾನ್ಯರಲ್ಲ. ಪಕ್ಕಾ ಮಾಸ್ಟರ್ ಪ್ಲಾನ್ ಮಾಡಿಯೇ ಹಣ ಹೊಡೆದಿದ್ದಾರೆ. 83 ಲಕ್ಷ ಹೊತ್ಕೊಂಡು ಬೈಕ್ನಲ್ಲೇ ಹೈದರಾಬಾದ್ವರೆಗೂ ಹೋಗಿದ್ದಾರೆ. ಸಂಜೆ ಅಫ್ಜಲ್ಗಂಜ್ನ ರೋಷನ್ ಟ್ರಾವೆಲ್ಸ್ನಲ್ಲಿ ಬಸ್ ಬುಕ್ ಮಾಡಿದ್ದಾರೆ. ಛತ್ತೀಸ್ಗಢದ ರಾಯ್ಪುರಕ್ಕೆ ಹಾರೋದಕ್ಕೆ ಪಕ್ಕಾ ಸ್ಕೆಚ್ ರೆಡಿಯಾಗಿತ್ತು. ಪೊಲೀಸರು ಟ್ರ್ಯಾಕ್ ಮಾಡಬಾರದು ಅನ್ನೋ ಕಾರಣಕ್ಕೆ ಹೆಸರು ಹಾಗೂ ಫೋನ್ ನಂಬರ್ ಅನ್ನ ಬೇರೆ ಬೇರೆ ಕೊಟ್ಟಿದ್ದಾರೆ. ಈ ವೇಳೆ ಟ್ರಾವೆಲ್ಸ್ನ ಸಿಬ್ಬಂದಿ ಬ್ಯಾಗ್ ಚೆಕ್ ಮಾಡೋದಕ್ಕೆ ಹೋಗಿದ್ದಾರೆ. ಯಾವಾಗ ಕಂತೆ ಕಾಸಿರೋ ಬ್ಯಾಗ್ಗೆ ಕೈ ಹಾಕಿದ್ರೋ ಮತ್ತೆ ಗುಂಡಿನ ಸುರಿಮಳೆಗೈದಿದ್ರು. ರೋಷನ್ ಟ್ರಾವೆಲ್ಸ್ ಸಿಬ್ಬಂದಿಗೆ ಗುಂಡು ನುಗ್ಗಿಸಿ ಆಟೋದಲ್ಲಿ ಎಸ್ಕೇಪ್ ಆಗಿದ್ದಾರೆ. ಅಫ್ಜಲ್ಗಂಜ್ನಿಂದ ಕಣ್ಮರೆಯಾದವರು ಎಲ್ಲಿ ಹೋದ್ರು, ಏನಾದ್ರೂ ಒಂದೂ ಗೊತ್ತಿಲ್ಲ. ಪೊಲೀಸರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಿಕಂದ್ರಾಬಾದ್ ಮೂಲಕ ಉತ್ತರ ಪ್ರದೇಶಕ್ಕೆ ಎಸ್ಕೇಪ್ ಆಗಿರೋ ಸಾಧ್ಯತೆ ಇದೆ. ಹೀಗಾಗಿ ಮಹಾರಾಷ್ಟ್ರ, ತೆಲಂಗಾಣ ಪೊಲೀಸರ ಸಹಾಯ ಪಡೆದು ಲಕ್ನೋ, ಬಿಹಾರ, ರಾಯ್ಪುರದಲ್ಲಿ ಮೂಲೆ ಮೂಲೆ ಜಾಲಾಡುತ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಕರ್ತವ್ಯ ಲೋಪದ ಹಿನ್ನೆಲೆ ಸಿಎಂಎಸ್ ಕಂಪನಿ ಮುಖ್ಯಸ್ಥ ಹಾಗೂ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸುಮಾರು 8 ತಂಡಗಳು ಈಗಾಗಲೇ ಕರ್ನಾಟಕ ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್ ಆ್ಯಂಡ್ ತೆಲಂಗಾಣ ಸ್ಟೇಟಲ್ಲಿ ಕೆಲಸ ಮಾಡ್ತದೆ. ಹೈದರಾಬಾದ್ ಕ್ರೈಮ್ ಟೀಮ್ ಜೊತೆಗೆ ಡಿಸ್ಕಸ್ ಮಾಡಿ ಈಗ ಆ ಎಲ್ಲಿ ಇದ್ದಾನೆ ಅನ್ನೋದ್ರ ಬಗ್ಗೆ ನಾವೀಗ ಪತ್ತೆ ಮಾಡ್ತಾ ಇದ್ದೀವಿ. ಹೈದರಾಬಾದಿಂದ ಒಂದು ಏಜೆನ್ಸಿಯಲ್ಲಿ ಟಿಕೆಟನ್ನು ಬುಕ್ ಮಾಡಿ ಬೇರೆ ಒಂದು ಕಡೆ ಹೋಗೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರುವಾಗ ಅಲ್ಲಿ ಇದೇ ಗ್ಯಾಂಗ್ನವರು ಅಲ್ಲಿ ಒಂದು ಶೂಟೌಟ್ ಕೇಸಲ್ಲಿ ಸಿಕ್ಕಿದ್ದಾರೆ ಎಂಬ ಮಾಹಿತಿ ಕೂಡ ನಮಗೆ ಕಲೆಕ್ಟ್ ಆಗಿದೆ. ಬೀದರ್ನಲ್ಲಿ ಬ್ಯಾಂಕ್ ದರೋಡೆ ನಡೆದಿದ್ದು ಕೇವಲ 5 ನಿಮಿಷಗಳ ಅಂತರದಲ್ಲಿ. ಹೀಗಾಗಿ 300ಕ್ಕೂ ಹೆಚ್ಚು ಸಿಸಿಟಿವಿಯನ್ನ ಪರಿಶೀಲಿಸಲಾಗಿದೆ. ಯಾವಾಗ ಇದು ದೊಡ್ಡ ವಿಷಯವಾಯಿತು, ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಕಚ್ಚಾಟಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ದುಷ್ಕರ್ಮಿಗಳ ಧೈರ್ಯವನ್ನು ಹೆಚ್ಚಿಸುವಂತ ಅಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆಯನ್ನು ಕೆಟ್ಟು ಹೋಗಿದೆ. ಇಂತಹ ಘಟನೆಗಳನ್ನು ನಡೆಯಲಿಕ್ಕೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದ ಉತ್ತಮ ಉದಾಹರಣೆ. ದುಷ್ಕರ್ಮಿಗಳು ಅವರು ಯಾರೇ ಇರಲಿ, ಎಲ್ಲೇ ಅಡಗಿರಲಿ, ಆ ದುಷ್ಕರ್ಮಿಗಳಿಗೆ ಬಂಧಿಸಿ ಅವರಿಗೆ ಅತ್ಯಂತ ಕಠಿಣವಾದಂತ ಒಂದು ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಪೊಲೀಸ್ ಇಲಾಖೆ, ನಮ್ಮ ಸರ್ಕಾರ ಮಾಡ್ತದೆ. ವಿಜಯಪುರದಲ್ಲಿ ಒಂಟಿ ಮನೆಗೆ ನುಗ್ಗಿ ಡಕಾಯಿತಿ. ವಾರದಿಂದ ವಿಜಯಪುರ ನಗರದ ಒಂದಲ್ಲ ಒಂದು ಮೂಲೆಯಲ್ಲಿ ದರೋಡೆಕೋರರು ಅಟ್ಟಹಾಸ ಮೆರೆಯುತ್ತಿದ್ದಾರೆ. ನಿನ್ನೆ ಮಧ್ಯರಾತ್ರಿ 3 ಗಂಟೆಯಲ್ಲಿ ಊರೋರೆಲ್ಲ ಗಾಢ ನಿದ್ರೆಗೆ ಜಾರಿದ್ದಾಗ ಬೊಲೆರೋ ಜೀಪ್ನಲ್ಲಿ ಎಂಟ್ರಿ ಕೊಟ್ಟ ದರೋಡೆಕೋರರು ಮನೆಗೆ ನುಗ್ಗಿ ಅಟ್ಟಹಾಸ ನಡೆಸಿದ್ದಾರೆ. ಕೊಡಲಿ, ತಲ್ವಾರ್, ಕಬ್ಬಿಣದ ರಾಡು ಹಿಡ್ಕೊಂಡು ಮುಸುಕು ಹಾಕೊಂಡು ಬಂದು ಮನೆ ಲೂಟಿ ಮಾಡಿದ್ದಾರೆ. ಅಡ್ಡ ಬಂದ ಮನೆ ಮಾಲೀಕ ಸಂತೋಷ್ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಎತ್ತಿ ಬಿಸಾಕಿದ್ದಾರೆ. ಸಂತೋಷ್ ಪತ್ನಿ ಕಣ್ಣಿಗೆ ಬೀಳ್ತಿದ್ದಂತೆ ತಾಳಿ ಸರ್ವನ್ನೇ ಕಿತ್ಕೊಂಡು ಇರೋದನ್ನೆಲ್ಲ ಲೂಟಿ ಮಾಡಿ ಕಾಲ್ಕಿತ್ತಿದ್ದಾರೆ. ಹಿಂದಿನ ಸೈಡ್ ಡೋರ್ ಇನ್ನೊಂದು ಮನಿ ಐತ್ರಿ ಬಾಜು, ಆ ಕಡೆ ಒತ್ಕೋದ್ ಒಯ್ದು ಮ್ಯಾಗಿಂದ ಕೆಳಗೆ ಎತ್ತಿ ಕೆಳಗೆ ಒಕ್ಕಟ್ ಬಿಟ್ಟಾರಿ. ಹಾ ರೀ, ಒಕ್ಕಟಿ ಕೆಳಗೆ ಒಕ್ಕಟಿ ನನ್ ಬಲ್ ಬಂದಾರಿ. ನನ್ ಬಲ್ ಬಂದು ಚಾಕು ತೋರ್ಸಕತನ ನಾ ಅಂಜಿ ಸುಮ್ಮನೆ ಇಟ್ಟೆ ನಿಂತು ಬಿಟ್ಟೆ. ನಿಂದ್ರನದು ನನ್ ಶಾರ್ಟ್ ತೊಳಿ 1.5 ತೊಲಿ ಇತ್ರಿ. ಅದು ಕಸ್ಕೊಂಡು ಹೋಗಿ ಬರೆಯತ್ನ ಚೀರಾಕತನ ನನ್ ಕೆಳಗಿನ ಇಟ್ಟಂಗಿ ತಗೊಂಡು ಇಲ್ಲಿ ತಲೆ ಕೊಡದ್ರಿ. ಹಂತಕರು ಮನೆಯಿಂದ ಹೊರಡುತ್ತಿದ್ದಂತೆ ಭಾಗ್ಯಜ್ಯೋತಿ ಅಕ್ಕಪಕ್ಕದ ಮನೆಯವರಿಗೆಲ್ಲ ಫೋನ್ ಮಾಡಿದ್ದಾರೆ. ಪೊಲೀಸರಿಗೂ ಸುದ್ದಿ ಮುಟ್ಟಿಸಿದ್ರು. ಕಗ್ಗತ್ತಲ ರಾತ್ರಿಯಲ್ಲೇ ಅಖಾಡಕ್ಕಿಳಿದ ಖಾಕಿ ಪಡೆ ತೊಗರಿ ಹೊಲದಲ್ಲಿ ಅಡಗಿ ಕೂತಿದ್ದ ದರೋಡೆಕೋರರಿಗೆ ಗುಂಡಿನ ರುಚಿ ತೋರಿಸಿ ಒಬ್ಬನನ್ನ ಬಂಧಿಸಿದ್ದಾರೆ. ಗುಂಡು ಹಾರಿಸಿದಾಗ ಅವಾಗ ಕತ್ಲಿರೋದ್ರಿಂದ ಅವನು ಅಲ್ಲಿ ಕಂಡು ಬಂದಿಲ್ಲ.
ಸೊ ಮತ್ತೆ ಸರ್ಚ್ ಆಪ್ರೇಷನ್ ಕಂಟಿನ್ಯೂ ಇಟ್ಟಿದ್ದಾರೆ. ಸೊ ಬೆಳಗ್ಗೆ ಒಂದು 8:20, 8:25 ಸುಮಾರಿಗೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಹಿಂದಗಡೆ ಇರುವಂಥ ಹೊಲದಲ್ಲಿ ಅವನು ಪೆಟ್ಟು ಬಿದ್ದಿರೋದ್ರಿಂದ ಅಲ್ಲೇ ನರಳಾಡ್ಕೊಂಡು ಬಿದ್ದಿದ್ದ. ಸೊ ಅವನನ್ನು ತಂದು ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಈಸ್ ಕಂಡೀಷನ್ ಸ್ಟೇಬಲ್ ಇದೆ. ಮಂಗಳೂರು ಸಹಕಾರಿ ಬ್ಯಾಂಕ್ನಲ್ಲಿ 12 ಕೋಟಿ ಲೂಟಿ ಮಾಡಿದ ದರೋಡೆಕೋರರ ಸುಳಿವು ಸಿಕ್ಕಿಲ್ಲ. ಬೀದರ್ನಲ್ಲಿ ಹತ್ಯೆ ಮಾಡಿ 83 ಲಕ್ಷ ದೋಚಿದವರು ಎಲ್ಲಿ ಹೋದ್ರು ಅಂತಾನೂ ಗೊತ್ತಿಲ್ಲ. ಸದ್ಯಕ್ಕೆ ವಿಜಯಪುರ ಮನೆ ದರೋಡೆ ಕೇಸ್ನಲ್ಲಿ ಒಬ್ಬ ಸಿಕ್ಕಿದ್ದಾನೆ ಅನ್ನೋದೇ ಸಮಾಧಾನ. ಕರ್ನಾಟಕ ಈಗ ದರೋಡೆಕೋರರ ನೆಚ್ಚಿನ ತಾಣವಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೂ ಮುಜುಗರ ತಂದಿದೆ. ಬಿಜೆಪಿ ಜೆಡಿಎಸ್ ಸೇರಿ ವಿರೋಧ ಪಕ್ಷದವರು ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ಮರ್ಯಾದೆ ಹರಾಜು ಹಾಕ್ತಿದ್ದಾರೆ. ನೋಡೋಣ ಸರ್ಕಾರ, ಪೊಲೀಸ್ ಇಲಾಖೆ ಡಕಾಯಿತರ ಹೆಡೆಮುರಿಯನ್ನ ಹೇಗೆ ಕಟ್ತಾರೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.